ಚನ್ನಪಟ್ಟಣದ ರಣರಣ ರಾಜಕೀಯದಲ್ಲಿ ಬೈ ಎಲೆಕ್ಷನ್ನ ನಂತರ ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಅಭ್ಯರ್ಥಿಗಳು ಈಗಾಗಲೇ ಬೂತ್ ಮಟ್ಟದಲ್ಲಿ ಒಂದು ರಿಪೋರ್ಟ್ ಅನ್ನು ತರಿಸಿಕೊಂಡಿರ್ತಾರೆ. ಅದರ ಆಧಾರದಲ್ಲಿ ಸಿಪಿ ಯೋಗೇಶ್ವರ್ಗೆ ಏನು ಅನ್ನಿಸ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಇರುವಂತಹ ವಿಶ್ವಾಸ ಹೆಚ್ಚಾಗಿದ್ಯಾ ಇಲ್ವಾ, ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ. ಭಾರಿ ಚರ್ಚೆಗೆ ಈಡಾಗ್ತಾ ಇದೆ. ಚನ್ನಪಟ್ಟಣ ಗೆಲುವಿನ ಬಗ್ಗೆ 50-50 ಚಾನ್ಸ್ ಎಂದ ಸಿಪಿವೈ ಸ್ಟೇಟ್ಮೆಂಟ್. ರಿಸಲ್ಟ್ ಬರೋಕ್ಕೂ ಮುಂಚೆ ಸಿಪಿ ಯೋಗೇಶ್ವರ್ ಸರೆಂಡರ್ ಸ್ಪೀಚ್. ಯೋಗೇಶ್ವರ್ ಮಾತುಗಳ ಹಿಂದಿನ ಅಸಲಿಯತ್ತು ಏನು? ಯೋಗೇಶ್ವರ್ಗೆ ಪಕ್ಷಾಂತರ ಅನ್ನೋದು ಕಂಟಕವಾಯ್ತಾ, ಅಜೀರ್ಣಗೊಳ್ಳೋ ರೀತಿ ಆಯ್ತಾ? ನಿಜಕ್ಕೂ ಸೋಲಿನ ಆತಂಕದಲ್ಲಿ ಸಿಪಿ ಯೋಗೇಶ್ವರ್ ಇದ್ದಾರೆ. ಪಬ್ಲಿಕ್ ಟಿವಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಪೊಲಿಟಿಕಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದೆ. ಸಿಪಿ ಯೋಗೇಶ್ವರ್ ಮಾತಿನ ಒಳಮರ್ಮ ಏನು ಅಂತ. ಸಾಮಾನ್ಯವಾಗಿ ರಾಜಕಾರಣಿಗಳು ಚುನಾವಣೆಗೆ ಮುಂಚೆ ಇರುವಂತಹ ವಿಶ್ವಾಸ ಬೇರೆ, ಚುನಾವಣೆ ಆದ ನಂತರ ಆಡುವ ಪ್ರತಿ ಮಾತು ಅವರಿಗೆ ಸೋಲು ಗೆಲುವಿನ ಮುನ್ಸೂಚನೆ ಸಿಕ್ಕಿದೆ ಅನ್ನೋದನ್ನ ನಿರೂಪಿಸಿ ಬಿಡುತ್ತೆ. ಯೋಗೇಶ್ವರ್ ನಿನ್ನೆ ಮಾತಾಡಿದಾಗ ಪ್ರತಿಯೊಬ್ರು ರಾಜಕಾರಣ ಬಲ್ಲಂತಹ ಪ್ರತಿಯೊಬ್ರು ಮುಖ ಬಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಸೇರಿದ ಸಿಪಿವೈಗೆ ಕಂಟಕ ಆಯ್ತಾ? ಜಮೀರ್ ಹಾಗೂ ಡಿಕೆ ಸುರೇಶ್ ಕೊಟ್ಟಂತಹ ಸ್ಟೇಟ್ಮೆಂಟ್, ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್, ಇನ್ನೊಂದು ಕಡೆಗೆ ಎಚ್ಡಿಕೆ ಬಗ್ಗೆ ಜಮೀರ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಜಮೀರ್ ಹೇಳಿಕೆಯ ವಿಚಾರ, ದೇವೇಗೌಡರಿಂದ ಆಂಬ್ಯುಲೆನ್ಸ್ ನಲ್ಲಿ ಬಂದು ಪ್ರಚಾರ ಅಂತ ಹೇಳಿದ್ದ ಡಿಕೆ ಸುರೇಶ್ ಅವರ ಸ್ಟೇಟ್ಮೆಂಟ್, ದೇವೇಗೌಡರ ಎಂಟ್ರಿಯಿಂದ ನಿಖಿಲ್ಗೆ ಪೂರಕ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೀಯಾ, ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಒಗ್ಗಟ್ಟು ಇಲ್ಲಿ ವರ್ಕೌಟ್ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಏನೇ ಲೆಕ್ಕಾಚಾರ ಇದ್ರು ನವೆಂಬರ್ 23ಕ್ಕೆ ಕ್ಷೇತ್ರದ ಜನ ಯಾರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದರೆ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಅಭ್ಯರ್ಥಿಗಳ ಬಾಯಿಂದ ಬರುವಂತಹ ಮಾತು ಅವರ ಸೋಲು ಗೆಲುವಿನ ಮುನ್ಸೂಚನೆಯ ಭಾಗ ಆಗ್ತಾ ಇದೆ. ಹೇಳಿ ಕೇಳಿ ಸಿಪಿ ಯೋಗೇಶ್ವರ್ ಅತ್ಯಂತ ಚಾಣಾಕ್ಷ ರಾಜಕಾರಣಿ. 9 ಚುನಾವಣೆಗಳನ್ನು ಫೇಸ್ ಮಾಡಿದವರು ಬೂತ್ ಮಟ್ಟದಲ್ಲಿ ಅಂದಾಜಿರುತ್ತೆ, ಯಾವ ಬೂತ್ ಅಲ್ಲಿ ಹೆಚ್ಚು ಓಟು ಯಾವ ಪಾರ್ಟಿಗೆ ಬಿದ್ದಿದೆ ಅಂತ. ಸೊ ಅದೆಲ್ಲವನ್ನ ನೋಡಿಕೊಂಡು ನಿನ್ನೆ ಸಿಪಿ ಯೋಗೇಶ್ವರ್ ಮುಖ ಬಾಡಿತ್ತಾ ಅನ್ನೋ ಪ್ರಶ್ನೆ ಇದೆ. ಮತ್ತು ಆಂಟಿ ಕನ್ಸಾಲಿಡೇಷನ್ ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ತನಗೆ ಆದ ಭಯ ಯೋಗೇಶ್ವರ್ಗೆ ಇದೆಯಾ ಅನ್ನೋ ಕುತೂಹಲ ಕೂಡ ಇದೆ. ಮತ್ತು ಇಡೀ ಚುನಾವಣೆಯಲ್ಲಿ ದೇವೇಗೌಡರ ಫ್ಯಾಕ್ಟರ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಿಖಿಲ್ಗೆ ವರ್ಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು. ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಸೋಲನ್ನು ಒಪ್ಪಿಕೊಂಡ ಹಾಗಿತ್ತು ಸಿಪಿ ಯೋಗೇಶ್ವರ್ ಅವರ ಮಾತು. ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ. ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಒಂದು ದೈತ್ಯ ಶಕ್ತಿ. ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಬಿಜೆಪಿ ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸಮಬಲದ ಹೋರಾಟ ಇದೆ, ನಿರಾಶಾದಾಯಕವಾದಂಥ ವಿಷಯ ಏನಲ್ಲ. ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ನಿನ್ನೆಯ ಸಿಪಿ ಯೋಗೇಶ್ವರ್ ಅವರ ಮಾತು ಆಲಿಸಿದ ಪ್ರತಿಯೊಬ್ಬರು ಹೇಳ್ತಾ ಇದ್ದಿತ್ತು, ಸಿಪಿ ಯೋಗೇಶ್ವರ್ ರಿಸಲ್ಟ್ ಬರೋಕ್ಕೂ ಮುಂಚೆನೆ ಮುಖ ಬಾಡಿಸ್ಕೊಂಡ್ ಬಿಟ್ಟಿದ್ದಾರೆ, ಮುಖ ಬಾಡಿದ ರೀತಿಯಲ್ಲೇ ಅವರ ಪ್ರತಿ ಹೇಳಿಕೆಗಳು ಕೂಡ ಇತ್ತು ಅಂತ. 2018ರಲ್ಲಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಕುಮಾರಸ್ವಾಮಿ ಅವರು ಚುನಾವಣೆಯನ್ನು ಗೆಲ್ತಾರೆ ಅಂತ ರಿಸಲ್ಟ್ ಬರೋಕ್ಕೂ ಮುಂಚೆ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ರು. ಈಗಲೂ 2024ರಲ್ಲಿ ರಿಸಲ್ಟ್ ಬರೋಕ್ಕೂ ಅಂತ ಮುಂಚೆನೆ ಸೋಲನ್ನ ಒಪ್ಪಿಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮಮತಾ, ಹೌದು, ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಯೋಗೇಶ್ವರ್ ಅವರ ಮಾತುಗಳನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ತಮ್ಮ ಪರವಾದ ವಾತಾವರಣ ಇಲ್ಲ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಯೋಗೇಶ್ವರ್ ಅವರು ಒಪ್ಕೊಂಡಂತೆ ಕಾಣ್ತಿದೆ. ಇದಕ್ಕೆ ಪ್ರಮುಖವಾಗಿ 3-4 ಅಂಶಗಳನ್ನ ನಾವು ಪ್ರಸ್ತಾಪ ಮಾಡಬಹುದು. ಮೊದಲನೇದಾಗಿ ದೇವೇಗೌಡರ ಬಗ್ಗೆ ಮತ್ತೆ ಕುಮಾರಸ್ವಾಮಿ ಅವರ ಬಗ್ಗೆ ಸಚಿವ ಜಮೀರ್ ಅಹಮದ್ ಏನು ವಿವಾದದ ಮಾತುಗಳನ್ನ ಆಡಿದ್ರು, ಬಹುಶಃ ಅದು ಚನ್ನಪಟ್ಟಣದ ಒಂದು ಸಮುದಾಯ ದೊಡ್ಡ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಹಿಡ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ.
ಪ್ರಮುಖವಾಗಿ ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅನ್ನುವಂಥ ಮಾತೇನಿದೆ ಅದು ಬಹುಶಃ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಒಂದು ಮತಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಂತೆ ಕಾಣ್ತಿದೆ. ಅದೇನಾದ್ರೂ ವರ್ಕ್ ಆದ್ರೆ ಬಹುಶಃ ಯೋಗೇಶ್ವರ್ ಅವರು ಏನು ಪರೋಕ್ಷವಾಗಿ ಸೋಲಿನ ಮಾತನ್ನು ಹೇಳ್ತಿದ್ದಾರೆ ಅದು ಸತ್ಯವಾಗ್ಬೋದು. ಎರಡನೇದು, ದೇವೇಗೌಡರ ಚುನಾವಣಾ ಪ್ರಚಾರ. ಸುಮಾರು 6 ದಿನಗಳ ಕಾಲ ಚುನಾವಣಾ ಪ್ರಚಾರವನ್ನ ದೇವೇಗೌಡರು ಮಾಡಿದ್ರು. ಸುಮಾರು 18ರಿಂದ 20 ಸಭೆಗಳನ್ನ ದೇವೇಗೌಡರು ಮೊಮ್ಮಗನ ಪರವಾಗಿ ಮಾಡಿದ್ದಾರೆ. ಸಹಜವಾಗಿ ಒಬ್ಬ ಮುತ್ಸದ್ದ ರಾಜಕಾರಣಿ ಕ್ಷೇತ್ರಕ್ಕೆ ಹೋಗಿ ಹಳ್ಳಿಗೆ ಪ್ರಚಾರವನ್ನ ಮಾಡಿದ್ರೆ ಸಹಜವಾಗಿ ಆ ಮತಗಳು ತಮ್ಮ ತೆಕ್ಕೆಗೆ ಬರ್ತವೆ ಅನ್ನುವಂಥದ್ದು ದೇವೇಗೌಡರಿಗೆ ಲೆಕ್ಕಾಚಾರ ಇತ್ತು. ಹಾಗಾಗಿ ಅವರ ಫ್ಯಾಕ್ಟರ್ ಕೂಡ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಅನ್ನುವಂತಹ ಮಾತುಗಳು ಚನ್ನಪಟ್ಟಣದಲ್ಲಿ ಕೇಳಿ ಬರ್ತಿದೆ. ಮೂರನೇದಾಗಿ, ಬಿಜೆಪಿ ಮತ್ತೆ ಜೆಡಿಎಸ್ ನ ಹೊಂದಾಣಿಕೆ ಏನಿದೆ, ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗುವಂತೆ ಬಿಜೆಪಿ ನಾಯಕರು ಕೂಡ ಪ್ರಚಾರವನ್ನ ಮಾಡಿದ್ರು. ಸೋಮಣ್ಣ, ಯಡಿಯೂರಪ್ಪ, ವಿಜಯೇಂದ್ರ, ಯದುವೀರ್ ಒಡೆಯರವರು, ಸೊ ಎಲ್ಲರೂ, ಅಶೋಕ್, ಅಶ್ವಥ್ ನಾರಾಯಣ ಎಲ್ಲರೂ ಕೂಡ ನಿಖಿಲ್ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಈ ಎಲ್ಲ ಅಂಶಗಳು ಕೂಡ ಫಲಿತಾಂಶ ಪೂರಕವಾಗಿದೆ ಅನ್ನುವಂಥದ್ದು ಜೆಡಿಎಸ್ ನ ಲೆಕ್ಕಾಚಾರ. ಹೀಗಾಗಿ ಈ ಎಲ್ಲಾ 3-4 ಅಂಶಗಳು ಬಹುಶಃ ಯೋಗೇಶ್ವರ್ ಅವರು ಲೆಕ್ಕಾಚಾರ ಹಾಕಿದಂತೆ ಕಾಣ್ತಿದೆ. ಹಾಗಾಗಿ ಚುನಾವಣೆಯ ಫಲಿತಾಂಶ ತಮ್ಮ ಪರವಾಗಿ ಬರೋದಿಲ್ಲ ಅನ್ನುವಂತಹ ಪರೋಕ್ಷ ಸುಳಿವನ್ನ ಬಹುಶಃ ಯೋಗೇಶ್ವರ್ ಅವರು ಕೊಡ್ತಿರ್ಬೋದು. ಆದ್ರೆ ಇದೇ ಅಂತಿಮವಲ್ಲ, ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ 23ನೇ ತಾರೀಕು ಏನ್ ರಿಸಲ್ಟ್ ಬರುತ್ತೋ ಅದೇ ಅಂತಿಮವಾಗಿ ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರ್ ಯೋಗೇಶ್ವರ್ ಅವರ ಮಾತನ್ನ ಕೇಳಿದ್ರೆ ಒಂದ್ ರೀತಿ ಹಿಂದೆ ಹೆಜ್ಜೆ ಇಟ್ಟಂತೆ ಅವರ ಮಾತುಗಳಲ್ಲಿ ಕಂಡು ಬರ್ತಿರುವಂತದ್ದು. ಮಮತಾ, ಸಿಪಿ ಯೋಗೇಶ್ವರ್ ಅವರ ಮಾತುಗಳನ್ನು ಕೇಳಿಸ್ತಾ ಇದ್ರೆ ಅವ್ರಿಗೆ ಭಯ ಅಂತೂ ಕಾಡ್ತಾ ಇರೋದು ಸ್ಪಷ್ಟ ಆಗ್ತದೆ ಶ್ರೀನಿವಾಸ್. ಇದ್ರ ಜೊತೆಗೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಅಥವಾ ಒಬ್ಬರನ್ನ ಕನ್ಸಾಲಿಡೇಟ್, ಒಂದು ಸಮುದಾಯವನ್ನ ಕನ್ಸಾಲಿಡೇಟ್ ಮಾಡೋದಕ್ಕೆ ಹೋದ್ರೆ ಇನ್ನೊಂದು ಸಮುದಾಯವನ್ನ ನಾವು ಕಳ್ಕೊಳ್ಬೇಕಾಗತ್ತೆ ಅನ್ನೋ ಆತಂಕ ಸಿಪಿ ಯೋಗೇಶ್ವರ್ ಅವರ ಮಾತಿನಲ್ಲಿತ್ತು. ಎರಡಲಿಂಗಿನ ಕತ್ತಿ ರೀತಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗಿತ್ತು ಅಂತ ಅನಿಸ್ತಾ ಇದೆ. ತೀರಾ ಹತಾಶೆಗೊಂಡ್ರ ಹಾಗಾದ್ರೆ ಜಮೀರ್ ಅವರ ಹೇಳಿಕೆಯಿಂದ, ಡಿ.ಕೆ. ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆಯಿಂದ ಅಂತ ಅನಿಸೋದು ಸಹಜ. ಮಮತಾ, ಹೌದು. ಯಾಕೆಂದ್ರೆ ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಡೋಗಿ ಪ್ರಚಾರ ಮಾಡಿದಂಥದ್ದೇ ಅತಿ ಹೆಚ್ಚು ಮುಸ್ಲಿಂ ಮತಗಳಿದ್ದಾವೆ ಟೌನ್ ನಲ್ಲಿ, ಮತ್ತೆ ಆ ಮುಸ್ಲಿಂ ಮತಗಳು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಕಾರಣಕ್ಕೆ. ಸೊ ಅಲ್ಲಿ ಜಮೀರ್ ಅಹಮದ್ ಅವರ ಹೇಳಿಕೆ ಸಹಜವಾಗಿ ಒಕ್ಕಲಿಗ ಸಮುದಾಯವನ್ನ ಕೆರಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ 1,10,000 ಒಕ್ಕಲಿಗ ಮತಗಳು ಚನ್ನಪಟ್ಟಣದಲ್ಲಿ ಇದ್ದಾವೆ. ಸಹಜವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ನಾಯಕತ್ವ ಅನ್ನೋದನ್ನ ಒಕ್ಕಲಿಗರು ಒಪ್ಕೊಂಡಿದ್ದಾರೆ. ಅಂತಹ ಸಮುದಾಯದ ನಾಯಕರನ್ನೇ ಈ ರೀತಿಯಾಗಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಬೈಯುವಂಥದ್ದು, ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡುವಷ್ಟು ದುಡ್ಡು ಮುಸ್ಲಿಮರ ಬಳಿ ಇದೆ, ಅವರಿಂದ ಖರೀದಿ ಮಾಡ್ತೀವಿ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಸಹಜವಾಗಿ ಒಕ್ಕಲಿಗ ಸಮುದಾಯವನ್ನ ಕೆರಳಿಸಿದೆ ಅನ್ನುವಂಥದ್ದು ಯೋಗೇಶ್ವರ ಅವರ ಲೆಕ್ಕಾಚಾರ. ಒಂದ್ ವೇಳೆ ಇದೇ ಸತ್ಯ ಆದ್ರೆ ಖಂಡಿತವಾಗ್ಲೂ ಯೋಗೇಶ್ವರ್ ಅವರು ಹೇಳುವಂತಹ ಫಲಿತಾಂಶಗಳು ಚುನಾವಣೆಯಲ್ಲಿ ಸ್ಪಷ್ಟವಾಗುವಂತಹ ಸಾಧ್ಯತೆ ಇದೆ. ಮಮತಾ, ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ. ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಒಂದು ದೈತ್ಯ ಶಕ್ತಿ. ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಬಿಜೆಪಿ ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸಮಬಲದ ಹೋರಾಟ ಇದೆ, ನಿರಾಶಾದಾಯಕವಾದಂಥ ವಿಷಯ ಏನಲ್ಲ. ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನ್ಸುತ್ತೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ.